ಲೂಕರು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 38-42. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಆಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಆದರೆ ಮಾರ್ಥಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಸ್ವಾಮಿಯು ಆಕೆಗೆ, ಮಾರ್ಥಳೆ ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ಕೆಲವು ಮಾತ್ರ ಬೇಕಾದದ್ದು, ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸುವಂತಹ ವಿಚಾರ, ನಮ್ಮ ಬದುಕಿನಲ್ಲಿ ನಾವು ತೆಗೆದುಕೊಳ್ಳುವ ಆಯ್ಕೆಗಳಲ್ಲಿ ಯಾವುದಕ್ಕೆ ನಾವು ಮೊದಲ ಪ್ರಾತಿನಿಧ್ಯವನ್ನ ಕೊಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ಇದನ್ನ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ನಿಜವಾದ ಏಕದೇವರನ್ನ ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ನೀನೇನ್ ಮಾಡ್ಬೇಕು? ಪ್ರೀತಿಸಬೇಕು. ಅಂದ್ರೆ ಮೊದಲ ಸ್ಥಾನವು ತಂದೆಯಾದ ದೇವರಿಗೆ ನಾವು ಕೊಡಬೇಕು. ಇದನ್ನ ಸ್ಪಷ್ಟವಾಗಿ ದೈವ ಗ್ರಂಥವು ನಮಗೆ ತಿಳಿಯಪಡಿಸ್ತಾ ಬರ್ತದೆ. ಹಾಗಿದ್ರೆ ನಾವು ಮೊದಲ ವಿಚಾರವನ್ನ ಯಾವುದಕ್ಕೆ ಕೊಡಬೇಕು? ಯಾವುದಕ್ಕೆ ಕೊಡುವುದರಿಂದ ನಮ್ಮ ಜೀವಿತಕ್ಕೆ ನಾವು ಎಷ್ಟು ವರ್ಷ ಆದ್ರೂ ಬದುಕಬಹುದು, ಅಷ್ಟೂ ವರ್ಷದ ಜೀವಿತಕ್ಕೆ ಮೌಲ್ಯ ಬರುತ್ತೆ. ಯಾವುದಕ್ಕೆ ನನ್ನ ಮೊದಲ ಪ್ರಾತಿನಿಧ್ಯ ಕೊಡುವುದರಿಂದ ನಮ್ಮ ಜೀವಿತಕ್ಕೆ ಒಂದು ಮೌಲ್ಯ ಬರ್ತದೆ, ಒಂದು ಪ್ರತಿಫಲದಾಯಕವಾಗ್ತದೆ, ಒಂದು ಯಶಸ್ಸನ್ನ ಪಡೀತದೆ ಎಂಬುದನ್ನ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯಗಳನ್ನು ಕೇಳುತ್ತಿದ್ದಳು. ಆದರೆ ಮಾರ್ಥಳು ಬಹಳ ಸೇವೆಯ ವಿಷಯವಾಗಿ ಬೇಸತ್ತು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ತಂಗಿಯು ಸೇವೆಗೆ ನನ್ನೊಬ್ಬಳನ್ನೇ ಬಿಟ್ಟಿದ್ದಾಳೆ. ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ? ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳು ಅಂದಳು. ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ಬೋದು, ಯಾವುದೇ ನೆಂಟರಿಷ್ಟರು ನಮ್ಮ ಮನೆಗೆ ಬಂದ್ರೆ, ಯಾವುದೇ ವ್ಯಕ್ತಿಗಳು ನಮ್ಮ ಮನೆಗೆ ಹೊಸದಾಗಿ ಬಂದಾಗ ಅವರಿಗೆ ಮಾಡಬೇಕಾದಂತ ಸೇವೆಗಳು ಅಷ್ಟಿರ್ತವೆ. ಅಂದ್ರೆ ನಾವು ಅಡಿಗೆ ಮಾಡೋದಾಗಿರ್ಬೋದು, ಅವ್ರಿಗೆ ಬೇಕಾದದನ್ನೆಲ್ಲ ಒದಗಿಸಿ ಕೊಡೋದಾಗಿರ್ಬೋದು, ಪ್ರತಿಯೊಂದನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ನಮಗೆ ಗೊತ್ತು, ಮೊದಲೇ ಗೊತ್ತಿರುವಂತ ವ್ಯಕ್ತಿ ಬಂದಾಗಲೇ ನಾವು ಸಿದ್ಧತೆಗಳನ್ನ ಮಾಡೋದಕ್ಕೆ ಕಷ್ಟ ಆಗ್ತದೆ. ಆದ್ರೆ ಇದ್ದಕ್ಕಿದ್ದಂತೆ ಪ್ರಭು ಯೇಸು ಬರುವಾಗ ಮನೆಗೆ ಕರ್ಕೊಂಡು ಬಂದಾಗ ಅದಕ್ಕೆ ಏನೇನು ವ್ಯವಸ್ಥೆಯನ್ನ ಮಾಡಬೇಕು ಅಲ್ವಾ? ಇದು ನಿಜವಾಗಿ ಲೌಕಿಕತೆಯ ವಿಚಾರಗಳಿಂದ ನಾವು ನೋಡಿದಾಗ ಅವರಿಗೆ ಸೇವೆ ಮಾಡುವುದಕ್ಕೆ ಬಹಳ ಇದೆ. ಮಾರ್ಥಳು ಒಬ್ಳೆ ಅದನ್ನೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪ್ರಭು ಯೇಸುವಿನ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ, ಅಂದ್ರೆ ನಮ್ಮ ನಿತ್ಯ ಜೀವನದ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ, ಈ ಲೌಕಿಕತೆಗಳೆಲ್ಲವೂ ನಶ್ವರವಾದಂತವುಗಳು. ಈ ಭೂಮಿಗೆ ನಾವು ಬಂದಾದ ಮೇಲೆ ಈ ದೇಹವನ್ನ ಮಣ್ಣಿನಿಂದ ಸೃಷ್ಟಿಸಿದ್ದಾರೆ, ತಿರುಗಿ ಇದು ಮಣ್ಣಾಗಿ ಹೋಗ್ತದೆ. ಆದ್ರೆ ಉಳಿಯುವುದೇನೋ ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟ ಆತ್ಮ. ಹಾಗಿದ್ರೆ ನಾವುಗಳು ಆತ್ಮವಾಗಿದ್ದೇವೆ ಅಲ್ವಾ? ದೇವರ ಸಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿಸಿದ್ದಾರೆ. ಆ ಸಾರೂಪ್ಯ ಒಂದೇ ಕೊನೆಯಲ್ಲಿ ಉಳಿಯುವಂಥದ್ದು ಅಲ್ವಾ? ಆ ಉಳಿಯುವಂಥದ್ದಕ್ಕಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಅದಕ್ಕಾಗಿ ಪ್ರಭು ಯೇಸು ಸ್ಪಷ್ಟವಾಗಿ ಆಕೆಗೆ ಹೇಳ್ತಾರೆ, ಮಾರ್ಥಳೆ ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ. ನೋಡು, ಈ ಲೌಕಿಕತೆ ಅಂತಕ್ಕಂಥದ್ದು ಯಾವ ರೀತಿ ನಿನ್ನ ಮೇಲೆ ಕೆಲಸ ಮಾಡ್ತದೆ ಅಂದ್ರೆ, ನೀನು ದೇವರ ಕಡೆಗೆ ಆಲೋಚಿಸದಂತೆ 100 ದಿಕ್ಕುಗಳಿಂದ 100 ಚಿಂತೆಗಳನ್ನ ತಂದು ಹಾಕ್ಬಿಡುತ್ತೆ. ಆಗ ನಾವೇನ್ ಮಾಡ್ತೀವಿ? ಕಣ್ಣಿಗೆ ಕಾಣುವ ದೇಹಕ್ಕೆ ಅನುಕೂಲವಾದ ವಿಚಾರಗಳ ಕಡೆಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡ್ತೀವಿ. ಇದರಿಂದಾಗಿ ನಾವು ನಿತ್ಯ ಜೀವಿತದಲ್ಲಿ ಕುಂಠಿತರಾಗ್ತೀವಿ. ನಮ್ಮ ಬೆಳವಣಿಗೆ ಏನಾಗ್ತದೆ? ಕುಂಠಿತವಾಗ್ತದೆ. ನನ್ನ ಆಧ್ಯಾತ್ಮಿಕತೆಯು ಅನಾರೋಗ್ಯಕ್ಕೆ ಈಡಾಗ್ತದೆ. ಇದರಿಂದ ನನ್ನ ಪ್ರಯಾಣಕ್ಕೆ ಅದು
ತೊಂದರೆ ಆಗ್ತಾ ಹೋಗ್ತದೆ ಅಲ್ವಾ. ಆರೋಗ್ಯ ವ್ಯಕ್ತಿಯ ಪ್ರಯಾಣಕ್ಕೂ ಅನಾರೋಗ್ಯ ವ್ಯಕ್ತಿಯ ಪ್ರಯಾಣಕ್ಕೂ ವ್ಯತ್ಯಾಸ ಇರ್ತದೆ. ಅನಾರೋಗ್ಯ ವ್ಯಕ್ತಿ ಹೆಚ್ಚಿನ ಪ್ರಯಾಣವನ್ನ ಮಾಡೋದಕ್ಕೆ ಹೋಗಲ್ಲ. ಆ ರೀತಿಯಲ್ಲಿ ನಮ್ಮ ಪ್ರಯಾಣವು ಸ್ಥಗಿತಗೊಳ್ತದೆ. ನಿತ್ಯ ಜೀವದ ಕಡೆಗೆ ನಮ್ಮ ಹೆಜ್ಜೆಗಳು ಏನ್ ನಡೀತಿರ್ತವೋ ಅವು ಸ್ಥಗಿತವಾಗಿಬಿಡ್ತವೆ ಯಾವಾಗ ನಾವು ಹೆಚ್ಚಿನ ಲೌಕಿಕತೆಯ ಕಡೆಗೆ ಗಮನ ಹರಿಸಿದಾಗ. ಅದೇ ರೀತಿಯಲ್ಲಿ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ನೀನು ತುಂಬಾ ಗಡಿಬಿಡಿಯಲ್ಲಿದೆ, ನೀನು ತುಂಬಾ ವಿಚಾರಗಳ ಮೇಲೆ ಚಿಂತೆ ಉಳ್ಳವಳಾಗಿದ್ದೆ. ಕೆಲವು ಮಾತ್ರ ಬೇಕಾದದ್ದು, ಇದನ್ನ ಸ್ಪಷ್ಟವಾಗಿ ತಿಳ್ಕೋ, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ ಬೇಕಾಗಿರೋದೆಷ್ಟು? ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು. ಏನ್ ಮಾಡಿದ್ದಾಳೆ ಮರಿಯಳು ತಂಗಿ? ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆ. ಯಾವುದೋ? ದೈವವಾಕ್ಯ. ಪ್ರಭು ಯೇಸು ದೈವ ವಾಕ್ಯವನ್ನ ಸಾರ್ತಾ ಇದ್ದಾರೆ. ಅದನ್ನ ಕೇಳಿಸಿಕೊಳ್ತಾ ಮರಿಯಳು ಕೂತಿದ್ದಾಳೆ. ಇಲ್ಲಿ ಬಹಳ ಪ್ರಮುಖವಾದದ್ದು ಅದೇ. ಪ್ರಭು ಯೇಸು ಹೇಳ್ತಾರೆ, ರೊಟ್ಟಿ ತಿಂದ ಮಾತ್ರಕ್ಕೆ ಮನುಷ್ಯನು ಬದುಕುವುದಿಲ್ಲ, ದೇವರ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾನೆ ಎಂಬುದಾಗಿ ಹೇಳ್ತಾರೆ. ಅದರ ಅರ್ಥವೇ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ಆತ್ಮಕ್ಕೆ ಬೇಕಾಗಿರುವುದು ದೈವ ವಾಕ್ಯವೇ, ದೇವರ ಬಾಯಿಂದ ಹೊರಡುವ ಮಾತೇ ಬೇಕಾಗಿರುವಂಥದ್ದು. ಅದೇ ನಮ್ಮ ಶಕ್ತಿ. ಅಲ್ಲಿ ದೈವ ವಾಕ್ಯವೇ ಭೋಜನ ಎಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿಕೊಡಲಾಗ್ತದೆ. ದೇವರನ್ನ ಪಠಿಸ್ತಾ ಇರ್ತಾರೆ, ಅಲ್ಲಿ ದೇವರನ್ನ ಸ್ತುತಿಸ್ತಾ ಇರ್ತಾರೆ, ದೇವರನ್ನ ಆರಾಧಿಸ್ತಾ ಇರ್ತಾರೆ. ಅಲ್ಲಿ ಪರಲೋಕದಲ್ಲಿ ಊಟ ಮಾಡ್ತಾ ಇದ್ರು, ತಿಂತಾ ಇದ್ರು, ಕುಡಿತಾ ಇದ್ರು ಅಂತ ಯಾವುದೇ ಪ್ರವಾದಿಯು ನೋಡಿದ್ದ ದೃಷ್ಟಾಂತದಲ್ಲಿ, ಅವರ ಕನಸುಗಳಲ್ಲಿ ಎಲ್ಲೂ ಬರೆದಿಲ್ಲ. ಅವರು ಸ್ತುತಿಸ್ತಾ ಇರುವುದನ್ನ ಬರೆದಿರ್ತಾರೆ, ಕೆರೂಬಿಗಳು ಅವರ ಮುಂದೆ ನಿಂತಿರುವುದನ್ನ ಬರೆದಿರ್ತಾರೆ, ದೂತರುಗಳು ಅವರ ಮಾತುಗಳನ್ನ ಕೇಳುವುದನ್ನ ಬರೆದಿರ್ತಾರೆ, ಆ ದೂತರು ಅವರ ಮಾತಿನಂತೆ ನಡೆಯುವುದನ್ನ ಬರೆದಿದ್ದಾರೆ. ಇದರ ಮುಖಾಂತರವಾಗಿ ಏನನ್ನ ಹೇಳಿದ್ದಾರೆ? ಅಲ್ಲಿರುವಂಥದ್ದು ಏನು? ದೈವ ವಾಕ್ಯ, ದೇವರ ಮಾತು ಅಲ್ಲಿರುವಂಥದ್ದು. ಅದೇ ಎಲ್ಲರಿಗೂ ಶಕ್ತಿಯನ್ನು ನೀಡುವಂಥದ್ದಾಗಿದೆ. ಇಲ್ಲಿ ನಾವು ಊಟ ಮಾಡಬೇಕು, ನೀರು ಕುಡಿಬೇಕು, ಎಲ್ಲವನ್ನ ಮಾಡಿದ್ರೆ ಮಾತ್ರ ನಾವು ಶಕ್ತಿವಂತರು. ಆದ್ರೆ ಪರಲೋಕದಲ್ಲಿ ಹಾಗಲ್ಲ. ದೈವ ವಾಕ್ಯಾಧೀನರಾದ್ರೆ ನಾವು ಶಕ್ತಿವಂತರಾಗ್ತೀವಿ. ಹಾಗಿದ್ರೆ ಆ ಉತ್ತಮವಾದದ್ದನ್ನ ಏನ್ ಮಾಡಿದ್ದಾಳೆ ಮರಿಯಳು? ಆರಿಸಿಕೊಂಡಿದ್ದಾಳೆ. ಹಾಗಿದ್ರೆ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಇಷ್ಟೇ. ಇವತ್ತಿನ ದಿನ ನಮ್ಗೆಲ್ರಿಗೂ ಗೊತ್ತು, ದಿನಗಳು, ವರ್ಷಗಳು ಎಲ್ಲವೂ ಲೆಕ್ಕಕ್ಕೆ ಇಲ್ಲ. ಇವತ್ತು ಚಿಕ್ಕ ಮಗುವಿನಿಂದ ವಯಸ್ಸಾದರವರೆಗೆ ಯಾವುದೇ ಸಮಯವಿಲ್ಲದೆ ಇವತ್ತು ಈ ಭೂಮಿಯನ್ನ ತ್ಯಜಿಸಿ ಹೋಗ್ತಾ ಇದ್ದಾರೆ. ಹೌದಲ್ವಾ? ಇವತ್ತು ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ವ್ಯಕ್ತಿ ಯಾವಾಗ, ಎಲ್ಲರಿಗೂ ಕ್ವಶ್ಚನ್ ಮಾರ್ಕ್. ಅದು ಯಾರು ತಿಳ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಇದನ್ನ ವಾಕ್ಯ ಹೇಳುವಂಥದ್ದು, ಈ ಲೋಕದ ಮಾರನೆಯ ದಿನ ಮರುಕ್ಷಣದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಸಿದ್ಧರಾಗಿರಿ, ಹೆಚ್ಚಿನ ಪ್ರಾತಿನಿಧ್ಯವನ್ನ ಉತ್ತಮವಾದದ್ದಕ್ಕೆ ಕೊಡಿರಿ ಎಂಬುದಾಗಿ ಇದನ್ನ ವಾಕ್ಯ ಹೇಳಿಕೊಡ್ತದೆ. ಹಾಗಾಗಿ ಆ ಉತ್ತಮವಾದಂತಹ ದೈವ ವಾಕ್ಯದ ಕಡೆಗೆ ಗಮನ ಹರಿಸೋಣ. ದೈವ ವಾಕ್ಯವು ನಮ್ಮ ಆಧ್ಯಾತ್ಮಿಕ ಆಹಾರ. ಅದು ನಮ್ಮನ್ನ ಹೊಸದಾಗಿ ರೂಪಿಸ್ತದೆ, ನಮ್ಮನ್ನ ಸದೃಢಪಡಿಸ್ತದೆ, ಬಲಪಡಿಸದೆ, ನಿತ್ಯ ಜೀವದ ಕಡೆಗೆ ನಾವು ಸಾಗಲು ಸಂಪೂರ್ಣ ಶಕ್ತಿಯನ್ನ ನೀಡುತ್ತದೆ. ಹಾಗಾಗಿ ನಮ್ಮ ಮೊದಲ ಆಯ್ಕೆ ದೇವರು, ದೇವರ ವಾಕ್ಯವೇ ಆಗಿರಬೇಕು ಎಂಬುದಾಗಿ ಇಂದಿನ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಲೌಕಿಕತೆಯಲ್ಲಿ ನೀನು ಎಷ್ಟೇ ಮಾಡಿದರೂ ಮುಗಿಯದ ವಿಚಾರ ಅದು. ಇದು ಹೇಗಂದ್ರೆ, ಲೌಕಿಕತೆ ಅಂತಕ್ಕಂಥದ್ದು ಮರುಭೂಮಿ ಇದ್ದಂತೆ. ನೀನು ಎಷ್ಟೇ ನೀರು ಹಾಕಿದ್ರು ಅಷ್ಟೇ, ಅದು ಪ್ರಯೋಜನವಿಲ್ಲ. ಆದರೆ ನಮ್ಮ ಪರಲೋಕ ಅಂತಕ್ಕಂಥದ್ದು ಅದು ಫಲವತ್ತಾದ ಭೂಮಿಯಂತೆ. ನೀನು ಎಷ್ಟು ಶ್ರಮಿಸ್ತೀಯೋ ಅಷ್ಟು ಫಲವನ್ನ ಪಡಿತೀಯ. ಹಾಗಾಗಿ ನಿತ್ಯ ಜೀವದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ರಿ. ಲೋಕದಲ್ಲಿದೆ ಮೋಸ, ವಂಚನೆ ಎಲ್ಲ ಇದೆ. ಯಾವುದೇ ವ್ಯಕ್ತಿ, ಪಕ್ಕದಲ್ಲಿರುವ ವ್ಯಕ್ತಿನೂ ಸ್ವಾರ್ಥಿನೇ ಆಗಿರ್ತಾನೆ. ಎಲ್ಲರೂ ತಮ್ಮ ತಮ್ಮ ಲಾಭಕ್ಕೋಸ್ಕರ ಜೀವಿಸ್ತಾ ಇರ್ತಾರೆ. ಆದರೆ ಪರಲೋಕದಲ್ಲಿ ಈ ವಿಚಾರ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ಗಳಿಸ್ತಾ ಇರ್ತಾರೆ, ಪ್ರತಿಯೊಬ್ಬರು ಲಾಭವನ್ನ ಪಡ್ತಾ ಇರ್ತಾರೆ, ಪ್ರತಿಯೊಬ್ಬರೂ ಕೂಡ ಉನ್ನತವಾಗಿ ಬೆಳೀತಾ ಇರ್ತಾರೆ. ಯಾಕೆಂದ್ರೆ ಇದು ಪರಲೋಕ. ಇಲ್ಲಿ ಯಾರು ಕೂಡ ಕಾಲೆಳೆಯೋದಿಲ್ಲ, ಯಾರು ಕೂಡ ಮೋಸ ಮಾಡೋದಿಲ್ಲ, ಯಾರು ಕೂಡ ವಂಚನೆ ಮಾಡೋದಿಲ್ಲ, ಯಾರು ಕೂಡ ಶಪಿಸೋದಿಲ್ಲ, ಯಾರು ಕೂಡ ಕೆಟ್ಟದ್ದನ್ನ ಬಯಸೋದಿಲ್ಲ. ಎಲ್ಲರೂ ಸಹೋದರತ್ವದಿಂದ, ಸಂತೋಷದಿಂದ ಕರ್ತನ ನೆಲೆಗೊಂಡು ಜೀವಿಸ್ತಾ ಇರ್ತಾರೆ. ಇಂಥ ಅದ್ಭುತ ಜೀವಿತವನ್ನು ಹೊಂದಿಕೊಳ್ಳಲು ನಾವೆಲ್ಲರೂ ಸಿದ್ಧರಾಗೋಣ. ಅದಕ್ಕಾಗಿ ಇಂದಿನಿಂದಲೇ ಉತ್ತಮವಾದದರ ಆಯ್ಕೆ
ಆಯ್ಕೆಯ ಕಡೆಗೆ ಗಮನ ಹರಿಸೋಣ. ಆ ಆಯ್ಕೆಯು ನಮ್ಮನ್ನ ಇನ್ನಷ್ಟು ಮಗದಷ್ಟು ಕರ್ತನ ನೆಲೆಗೊಳಿಸಲಿ. ನಾವೆಲ್ಲರೂ ಕರ್ತನಲ್ಲಿ ಹರ್ಷಿಸುವ, ಆನಂದಿಸುವ, ಸಂತೋಷದ ದಿನಚರಿಗಳನ್ನ ಪ್ರಾರಂಭಿಸೋಣ. ಆಮೇಲೆ ಕೃಪಾಳು ದೇವನೇ, ಕರುಣಿಸುವಾತನೇ, ಇಂಥ ಅದ್ಭುತವಾದ ಕ್ಷಣದಲ್ಲಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ನಿಮ್ಮನ್ನು ಸ್ತುತಿಸುವ, ವಂದಿಸುವ, ಆರಾಧಿಸುವ ಸೌಭಾಗ್ಯವನ್ನು ಅನುಗ್ರಹಿಸಿದೆ. ಅದೇ ರೀತಿಯಲ್ಲಿ ಉತ್ತಮ ಆಯ್ಕೆಯ ಮುಖಾಂತರವಾಗಿ ಉತ್ತಮ ಜೀವಿತವನ್ನು ಕಟ್ಟಿಕೊಳ್ಳಬಹುದು ಎಂಬುದನ್ನು ತಿಳಿಯಪಡಿಸಿದಿರಿ. ನಾವು ತೆಗೆದುಕೊಳ್ಳುವ ಪ್ರತಿ ಆಯ್ಕೆಯೂ ಕೂಡ ನನ್ನ ಆತ್ಮ ಬಲಿಷ್ಠತೆಗೆ ಆಗಿದ್ದಲ್ಲಿ ನನ್ನ ಈ ಲೋಕದ ಜೀವಿತದ ಅಂತ್ಯವು ನನ್ನ ಹೊಸ ಜೀವಿತದ ಪ್ರಾರಂಭವಾಗ್ತದೆ ಎಂಬುದನ್ನು ತಿಳಿಯಪಡಿಸಿದ್ದೀರಿ. ಹಾಗಾಗಿ ಹೊಸ ಜೀವಿತದ ಕಡೆಗೆ ಸಾಗಲು ಈ ಹಳೆಯ ಜೀವಿತವನ್ನು ಉಪಯೋಗಿಸಿಕೊಳ್ಳಲು ಬೇಕಾದ ಎಲ್ಲ ಜ್ಞಾನ, ಮನಸ್ಥಿತಿ, ಆಲೋಚನೆ, ಚಿಂತನೆ, ದೇಹಕ್ಕೆ ಬೇಕಾದ ಆರೋಗ್ಯ, ಬಲಾಢ್ಯತೆ ಪ್ರತಿಯೊಂದನ್ನ, ಎಲ್ಲ ಕೊರತೆಗಳನ್ನು ನೀಗಿಸಿ ನಮಗೆ ಸಂಪೂರ್ಣವಾಗಿ ಬೆನ್ನೆಲುಬಾಗಿ ನಿಂತು ಮುನ್ನಡೆಸಿದೆ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರವಾಗಿ ತಂದೆಯಾದ ದೇವರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.